ಇದು ತಮಿಳ್ನಾಡಲ್ಲಿ ಜಾಸ್ತಿ ಹೋಗುತ್ತೆ. ತಮಿಳ್ ದೀಪ ನೋಡಿ, ಇದು ಮುರುಘಾ ಬರುತ್ತೆ, ನವಿಲ್ ಬರುತ್ತೆ, ಮತ್ತೆ ಓಂ ಬರುತ್ತೆ, ಇದು ವೇಲ್ ಕೂಡ ಬರುತ್ತೆ. ಮತ್ತೆ ಇದು ನೋಡಿ ದೇವಸ್ಥಾನದಲ್ಲಿ ಯೂಸ್ ಮಾಡೋದು, ಇದು ಕೆಳಗಡೆಯಿಂದ ಎಣ್ಣೆ ಹಾಕ್ಬಿಟ್ಟು ಅದು 24 hours ಉರಿತಾ ಇರುತ್ತೆ. ನೋಡಿ ಇದರಲ್ಲಿ ತುಂಬಾ ಡಿಸೈನ್ಸ್ ಇದೆ, ತುಂಬಾ ಸೈಜಸ್ ಬರುತ್ತೆ, 4-5 ಸೈಜಸ್ ಬರುತ್ತೆ. ಮತ್ತೆ ಇದು ನೋಡಿ ಸ್ಟೆಪ್ ದೀಪ, ಇದರಲ್ಲಿ 3 ಸೈಜ್ ಬರುತ್ತೆ, 3 ಸೈಜ್. ಇನ್ನು ದೊಡ್ಡದು ಬೇಕಾದ್ರೆ ನಾವು ಮಾಡ್ಕೊಡ್ಬೋದು. ಇದು ನೋಡಿ ಒಂದು ಫ್ಯಾನ್ಸಿ ದೀಪ, ಇದು ನವಿಲ್ ದೀಪ. ನಮ್ದು ಮೇನ್ ಇರೋದು ಬ್ರ್ಯಾಂಡ್ ಜ್ಯೋತಿ ಬ್ರ್ಯಾಂಡ್ ಬರುತ್ತೆ. ಈ ಬ್ರ್ಯಾಂಡ್ ನೀವು ಎಲ್ಲಿ ತಗೊಂಡ್ರೆ ನಿಮ್ಗೆ ಮೋಸ ಆಗಲ್ಲ. ಇದು ಕ್ವಾಲಿಟಿ ಪ್ರಾಡಕ್ಟ್ ಇರುತ್ತೆ, ಬ್ರಾಂಡೆಡ್ ಇರುತ್ತೆ. ಇಂಡಿಯಾದಲ್ಲಿ ಒಂದೇ ಬ್ರ್ಯಾಂಡ್ ಬ್ರಾಸ್ ಅಲ್ಲಿ ಇನ್ನು ಬ್ರ್ಯಾಂಡ್ ಯಾವ್ದು ಮಾಡಿಲ್ಲ, ಯಾಕಂದ್ರೆ ಇದು ಎಲ್ಲ ಮನೆಯಲ್ಲಿ ತಯಾರಾಗುವ ಐಟಮ್ಸ್. ಇದು ಯಾವ್ದು ಮೆಟಲ್ ಇಲ್ಲ, ಬೇಸ್ ಮೆಟಲ್ ಇರೋದು ಕಾಪರ್. ಇದು ನೋಡಿ ದೀಪ, ಈ ದೀಪದಲ್ಲಿ ಎಷ್ಟೊಂದು ವೆರೈಟಿ ಇದೆ ನೋಡಿ. ಇದೆಲ್ಲ ದೀಪ ವೆರೈಟೀಸ್. ಮತ್ತೆ ಆರತಿ ವೆರೈಟೀಸ್ ನೋಡಿ, ದೇವಸ್ಥಾನಕ್ಕೆ ಯೂಸ್ ಆಗುವಂತದ್ದು, ಮನೆಗೆ ಯೂಸ್ ಆಗುವಂತದ್ದು, ಇದೆಲ್ಲ ಆರತಿ ವೆರೈಟೀಸ್. 3 ಸ್ಟೆಪ್ 2 ಸ್ಟೆಪ್ 5 ಸ್ಟೆಪ್ಸ್ ಎಲ್ಲ ಆರತಿ ಇದೆ. ಗಂಗಾ ಆರತಿ ಎಲ್ಲ ಐಟಮ್ಸ್ ಆರತಿ ವೆರೈಟೀಸ್ ಇದೆ ನೋಡಿ. ಈ ಪೂರ್ತಿ ಆರತಿ ಐಟಮ್ಸ್ ಇದೆ, ಎಷ್ಟೊಂದು ವೆರೈಟೀಸ್ ಇದೆ. ಮತ್ತೆ ಅದನ್ನ ಬಿಟ್ಟು ತುಂಬಾ ವೆರೈಟೀಸ್ ಇದೆ, ಬಟ್ ನಾವು ಎಲ್ಲ ಐಟಮ್ಸ್ ತೋರ್ಸೋಕಾಗಲ್ಲ. ತುಂಬಾ ಐಟಮ್ಸ್ ಇದೆ ನೋಡಿ, ಇದೆಲ್ಲ ಆರತಿ ವೆರೈಟೀಸ್. ಇದು ಪೂಜೆಯಲ್ಲಿ ಯೂಸ್ ಆಗುವಂತದ್ದು ಎಲ್ಲ ಐಟಮ್ಸ್ ಸಿಗುತ್ತೆ ನಮ್ಮಲ್ಲಿ. ಕಿಚನ್ ವೇರು, ಪೂಜಾ ಐಟಮ್ಸ್, ಮತ್ತೆ ಇದು ರಿಟರ್ನ್ ಗಿಫ್ಟ್ ಐಟಮ್ಸ್, ಗಿಫ್ಟ್ ಐಟಮ್ಸ್ ಎಲ್ಲ ವೆರೈಟೀಸ್ ಸಿಗುತ್ತೆ. ಮತ್ತೆ ಎಟ್ ಎ ಟೈಮ್ಸ್ ಯಾರಿಗಾದ್ರೆ 500 ಪೀಸ್ ಬೇಕಾದ್ರೂ ರೆಡಿಯಾಗಿ ಸಿಗುತ್ತೆ ನಮ್ಮ ಹತ್ರ. ಇದು ನೋಡಿ.